ಯಾವಾಗ ಒಬ್ಬ ವ್ಯಕ್ತಿಗೆ ಇಂಟ್ಯೂಷನ್ ಒಳಗಡೆಯಿಂದ ಹೆಚ್ಚಾಗ್ತಾ ಹೋಗುತ್ತೆ, ಇಂಟ್ಯೂಷನ್ ಯಾವಾಗ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಇಂಟ್ಯೂಷನ್ನ ಯಾವಾಗ ವ್ಯಕ್ತಿ ನೋಡ್ತಾನೆ, ಹಾಗೇನಾಗುತ್ತೆ ಅಂದರೆ ಅವನಲ್ಲಿ ಕ್ಲಾರಿಟಿ ಹೆಚ್ಚಾಗುತ್ತೆ. ಯಾವಾಗ ಕ್ಲಾರಿಟಿ ಸಿಗುತ್ತೆ, ಸ್ಪಷ್ಟತೆ ಸಿಗುತ್ತೆ, ನಿಮಗೆ ಧೈರ್ಯ ಹೆಚ್ಚಾಗುತ್ತೆ. ಯಾವಾಗ ನೀವು ಕ್ಲಾರಿಟಿ ಸಿಕ್ಕಿದ್ದನ್ನ ಪ್ರಯೋಗಾತ್ಮಕವಾಗಿ ಮಾಡಿ ಒಂದಷ್ಟು ಯಶಸ್ಸು ಸಿಗುತ್ತೆ ನಿಮಗೆ, ನಿಮ್ಮ ಲೈಫಲ್ಲಿ ಅಗಾಧವಾದಂಥ ನಂಬಿಕೆ ಬಂದ್ಬಿಡುತ್ತೆ. ಎಲ್ಲಿಂದ ಬರುತ್ತೆ ನಂಬಿಕೆ? ಒಳಗಡೆಯಿಂದ ಬರುತ್ತೆ. ನಿಮ್ಮದೇ ಜ್ಞಾನ, ನಿಮ್ಮದೇ ಧೈರ್ಯ, ನಿಮ್ಮದೇ ಎನರ್ಜಿ, ಒಳಗಡೆಯಿಂದ ನಿಮಗೆ ಅಗಾಧವಾದಂಥ ನಂಬಿಕೆ ಬರುತ್ತೆ. ಇದನ್ನು ಯಾರೂ ಕಿತ್ಕೊಳ್ಳೋದಕ್ಕಾಗಲ್ಲ, ಯಾರೂ ಕಡಿಮೆ ಮಾಡೋದಕ್ಕಾಗಲ್ಲ. ಒಂದು ಸರಿ ಇದನ್ನು ಟೇಸ್ಟ್ ಮಾಡ್ತು ಅಂದರೆ ನಿಮ್ಮ ಲೈಫ್ ಬದಲಾಗುತ್ತೆ, ಮಕ್ಕಳ ಲೈಫ್ ಬದಲಾಗುತ್ತೆ. ಎಲ್ಲಿ ತನಕ ನಮಗೆ ಹೊರಗಡೆಯಿಂದ ಜ್ಞಾನ ಬರುತ್ತೆ, ಹೊರಗಡೆಯಿಂದ ಗೈಡೆನ್ಸ್ ಬರುತ್ತೆ, ನಾವು ಒಳಗಡೆಯಿಂದ ಕತ್ತಲೆಯಲ್ಲಿರ್ತೀವಿ, ಖಾಲಿತನದಲ್ಲಿರ್ತೀವಿ, ಸ್ಪಷ್ಟತೆ ಇರಲ್ಲ. ಪ್ರತಿಯೊಂದು ಹೆಜ್ಜೆಗೂ ಕೂಡ ನಮಗೆ ಟೀಚರ್ಸ್ ಆಗಲಿ, ಫ್ರೆಂಡ್ ಆಗಲಿ ಗೈಡ್ ಮಾಡಬೇಕು. ಐಮ್ ಕರೆಕ್ಟ್? ಗೈಡ್ ಮಾಡಬೇಕು. ಇಲ್ಲ ಅದು ಮಾಡು, ನೆಕ್ಸ್ಟ್ ನಾವು ಫೋನ್ ಮಾಡಿ ಕೇಳ್ತೀವಿ, ಆಯ್ತು ಏನು ಮಾಡಬೇಕು ಅಂತ. ಈಗ ಮಾಡಬೇಕಾದ್ರೆ ಜಿಗುಪ್ಸೆ ಬಂದ್ಬಿಡುತ್ತೆ. ನಾನೇನು ಮಾಡ್ತಾಯಿದ್ದೀನಿ, ಬೇರೆಯವ್ರನ್ನ ಕೇಳ್ತಾ ಇದ್ದೀನಿ, ನನ್ನ ಸ್ವಂತ ಬುದ್ಧಿ ಇಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ, ಅವರೆಲ್ಲ ಬ್ರಿಲಿಯಂಟ್, ಈ ಥರ ಯೋಚನೆ ಮಾಡ್ತೀವಿ. ಕೀಳಿರಿಮೆ ಹೆಚ್ಚಾಗುತ್ತೆ. ಬಟ್ ಯಾವಾಗ ಒಳಗಡೆಯಿಂದ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ, ಇಡೀ ಪ್ರಪಂಚ ಒಂದು ಕಡೆ ಹೋದರೂ ನೀವೊಂದು ಕಡೆ ಹೋಗ್ತೀರ. ಇಡೀ ಪ್ರಪಂಚ ಒಂದು ಕಡೆ ಹೋಗಿ ನಾವೊಂದು ಕಡೆ ಹೋದರೆ ಗೆದ್ದಿರೋರು ಸಮಾಜದಲ್ಲಿ, ಏನಾದರೂ ಸಾಧನೆ ಮಾಡಿರೋರು. ಬಿಕಾಸ್ ಅವ್ರಿಗೆ ಇಂಟ್ಯೂಷನ್ ಪವರ್ ತುಂಬ ಇರುತ್ತೆ. ಇಲ್ಲ ಅಂದರೆ ಸಮಾಜ ಯಾವ ಕಡೆ ಹೋಗುತ್ತೆ, ನಾವುಗಳು ಕೂಡ ಅದೇ ಕಡೆ ಹೋಗ್ಬಿಡ್ತೀವಿ. ಸ್ವಂತಿಕೆ ಅನ್ನೋದು ಸೃಷ್ಟಿ ಆಗಬೇಕು ಅಂದರೆ ಇಂಟ್ಯೂಷನ್ನ ಹೆಚ್ಚು ಮಾಡಲೇಬೇಕು. ಓಕೆನಾ? ಇಂಟೆಲೆಕ್ಟ್, ಬುದ್ಧಿಶಕ್ತಿನ ಆಗಲೇ ಹೇಳಿದೆ. ಈ ಬುದ್ಧಿಶಕ್ತಿ ಅಂದರೆ ಏನಿಲ್ಲ, ಡೆವಲಪ್ ಆಗುವಂಥದ್ದು, ಡೆವಲಪ್ ಮಾಡ್ತೀವಿ. ನಾನು ಅವಾಗಲೇ ಹೇಳಿದೆ, ಇಂಟ್ಯೂಷನ್ ಒಳಗಡೆಯಿಂದ ಬರೋದು, ಬುದ್ಧಿಶಕ್ತಿ ಹೊರಗಡೆಯಿಂದ ಬರೋದು. ನಿಮಗೆ ಸ್ನೇಹಿತರು ಗೈಡ್ ಮಾಡ್ಬೋದು, ಟೀಚರ್ಸ್ ಗೈಡ್ ಮಾಡ್ಬೋದು, ಗುರುಗಳು ಗೈಡ್ ಮಾಡ್ಬೋದು. ಇದೆಲ್ಲವೂ ಕೂಡ ಹೊರಗಡೆಯಿಂದ ಬರುವಂಥ ಜ್ಞಾನ, ಕಲಿಕೆ. ಆದರೆ ಒಂದು ಜ್ಞಾನ ಇದೆ, ಇಂಟ್ಯೂಷನ್ಗೆ ನೀವು ಕನೆಕ್ಟ್ ಆಯಿತು ಅಂದರೆ, ಇಂಟ್ಯೂಷನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ಇದು ಒಳಗಡೆಯಿಂದ ಬರುವಂಥ ಜ್ಞಾನ, ಯಾವುದೋ ಬೇರೆ ಲೇಯರಿಂದ ದಬ್ ಅಂತ ಬರುವಂಥ ಜ್ಞಾನ. ಈ ಜ್ಞಾನದ ಮುಂದೆ ನಾವು ಹೊರಗಡೆ ತಗೊಳ್ಳುವಂಥ ಜ್ಞಾನ ಏನೂ ಇಲ್ಲ. ಅದು ಐಡಿಯಾಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಸಂಬಂಧಿಸಿದಂಥ ಒಂದು ಐಡಿಯಾ ಆಗಿರ್ಬೋದು, ನಿಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದಂಥ ಒಂದು ಐಡಿಯಾ ಆಗಿರ್ಬೋದು, ಯಾವ ಟೈಮಲ್ಲಿ ಏನು ಮಾತಾಡಬೇಕು, ಯಾರ ಜೊತೆ ಹೇಗಿರಬೇಕು, ಯಾವ ಸಬ್ಜೆಕ್ಟ್ನ ತಗೊಳ್ಬೇಕು, ನನ್ನ ಫ್ಯೂಚರಲ್ಲಿ ನಾನು ಏನು ಮಾಡಬೇಕು, ಇದೆಲ್ಲವೂ ಕೂಡ ಹೊರಗಡೆಯಿಂದ ಬರೋದಿಲ್ಲ. ಫ್ರೆಂಡ್ಸ್ ಹೇಳಿದ್ರು, ಪೇರೆಂಟ್ಸ್ ಹೇಳಿದ್ರು ಅಂತ ಮಕ್ಕಳು ಸಬ್ಜೆಕ್ಟ್ ತಗೊಂಡು ಓದೋದಕ್ಕೆ ಹೋದ್ರೆ ಏನಾಗುತ್ತೆ ಹೇಳಿ? ಫೇಲ್ ಆದರೂ ಅವ್ರ ಮೇಲೆ ಜವಾಬ್ದಾರಿ ತಗೊಳ್ಳಲ್ಲ. ಜವಾಬ್ದಾರಿ ಯಾವಾಗ ತಗೊಳ್ತೀವಿ, ಅದು ಸರಿ ಅದು ತಪ್ಪಾಗಲಿ, ನಮ್ಮ ಜವಾಬ್ದಾರಿ ಯಾವಾಗ ತಗೊಳ್ತೀವಿ ಅಂದರೆ ಇಂಟ್ಯೂಷನ್ ಕ್ಲಾರಿಟಿ ಇದ್ದರೆ, ಕನೆಕ್ಟ್ ಆಗಿದ್ದರೆ. ನಮ್ಮೆಲ್ಲರ ಉದ್ದೇಶ ಪ್ರತಿಯೊಬ್ಬರು ಅವ್ರ ಜವಾಬ್ದಾರಿ ಅವ್ರು ತಗೊಳ್ಬೇಕು, ಆ ರೀತಿ ಮಾಡಬೇಕು.